ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು. ಸ್ನೇಹಿತರೆ, ಬೆಟ್ಟ ಎಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಅದರಲ್ಲೂ ಇಂದಿನ ಯುವ ಜನತೆಗೆ ಬೆಟ್ಟಗಳ ಮಧ್ಯೆ ಅಡ್ಡಾಡುವುದೆಂದರೆ ಏನೋ ಒಂದು ರೀತಿಯ ಆನಂದವನ್ನು ನೀಡುತ್ತದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಬೆಟ್ಟಗಳಿಗೇನು ಕಡಿಮೆ ಇಲ್ಲ. ಅದರಲ್ಲೂ ಮಲೆಮಹದೇಶ್ವರ ಬೆಟ್ಟ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದ ಬೆಟ್ಟವಾಗಿದೆ. ಬೆಟ್ಟಗಳ ಜೊತೆಗೆ ದೇವಾಲಯವನ್ನು ಕೂಡ ಮಹದೇಶ್ವರ ಬೆಟ್ಟದಲ್ಲಿ ಕಾಣಬಹುದು. ಈ ಬೆಟ್ಟವು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿರುವ ಒಂದು ಪ್ರಸಿದ್ಧ ಆಧ್ಯಾತ್ಮಿಕ ಕ್ಷೇತ್ರವಾಗಿದ್ದು, ದೇವಾಲಯವು ಬೆಟ್ಟಗಳಿಂದ ಆವೃತಗೊಂಡಿದ್ದು ಮಹದೇಶ್ವರ ಬೆಟ್ಟ ಎಂದು ಕರೆಯಲ್ಪಡುತ್ತದೆ. ಗೆಳೆಯರೇ, ಇಂದಿನ ಸಂಚಿಕೆಯಲ್ಲಿ ನಾವು ಮಲೆಮಹದೇಶ್ವರ ಬೆಟ್ಟದ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ತರ ಧೈರ್ಯ ಮಾಡೋದು ಮಾದೇವ ನಿನ್ನ ಮುಂದೆ ಬಂದು ಹೆಂಗೆ ನಿಲ್ಲೋದು. ಶೈವರ ಮುಖ್ಯವಾದ ಭಕ್ತಿ ಕೇಂದ್ರಗಳಲ್ಲಿ ಮಹದೇಶ್ವರ ಬೆಟ್ಟವು ಒಂದಾಗಿದ್ದು, ಇಲ್ಲಿ ಪರಶಿವನನ್ನು ಆರಾಧಿಸುತ್ತಾರೆ. ಈ ದೇವಾಲಯದ ಬೆಟ್ಟವು ಕರ್ನಾಟಕ ಹಾಗೂ ತಮಿಳುನಾಡು ಗಡಿಯ ತನಕ ಹಬ್ಬಿರುವುದರಿಂದ ಲಕ್ಷಾಂತರ ಭಕ್ತರು ಮಹದೇಶ್ವರನ ದರ್ಶನಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ಈ ಆಧ್ಯಾತ್ಮಿಕ ಬೆಟ್ಟಕ್ಕೆ ತೆರಳುವ ಪ್ರವಾಸಿಗರು ದಟ್ಟವಾದ ಅರಣ್ಯಗಳ ನಡುವೆ ಸಮುದ್ರ ಮಟ್ಟದಿಂದ ಸುಮಾರು 3000 ಅಡಿ ಎತ್ತರದಲ್ಲಿರುವ ಮಹದೇಶ್ವರನನ್ನು ಕಾಣಬಹುದು. ಇಷ್ಟು ಎತ್ತರದಲ್ಲಿ ಬೆಟ್ಟವನ್ನು ನಿರ್ಮಿಸಿದವರು ಜುಂಜೇಗೌಡ ಹಾಗೂ ಶ್ರೀಮಂತ ಕುರುಬಗೌಡರು. ಮೂಲದ ಪ್ರಕಾರ ಇವರು ಈ ಸ್ಥಳದ ಒಡೆಯರಾಗಿದ್ದು ದೇವಾಲಯಕ್ಕಾಗಿ ಸ್ಥಳವನ್ನು ನೀಡಿದರಂತೆ. ಈ ಬೆಟ್ಟದಲ್ಲಿ ನೆಲೆಸಿರುವವನು ಸುಮಾರು 15ನೇ ಶತಮಾನದಲ್ಲಿ ಬಾಳಿದ್ದ ಸಂತರು. ಇವರನ್ನು ಶಿವನ ಸ್ವರೂಪಿ ಅಥವಾ ಶಿವನ ಅವತಾರವೆಂದೇ ನಂಬಲಾಗಿದ್ದು, ಈ ದೇವಾಲಯದಲ್ಲಿ ಮಹದೇಶ್ವರ ಸ್ವಾಮಿಯ ಮೂರ್ತಿಯನ್ನು ನಾವು ಕಾಣಬಹುದು. ಮಹದೇಶ್ವರ ಸ್ವಾಮಿಯು ಸುಮಾರು 600 ವರ್ಷಗಳ ಹಿಂದೆ ಈ ಸ್ಥಳಕ್ಕೆ ತಪಸ್ಸನ್ನು ಆಚರಿಸಲು ಬಂದಿದ್ದರಂತೆ. ಅಂದಿನಿಂದ ಇಂದಿನವರೆಗೂ ದೇವಾಲಯದ ಗರ್ಭಗುಡಿಯಲ್ಲಿ ಲಿಂಗ ಸ್ವರೂಪಿಯಾಗಿದ್ದುಕೊಂಡೇ ತಮ್ಮ ತಪಸ್ಸನ್ನು ಮುಂದುವರಿಸುತ್ತಿದ್ದಾರೆಂದು ಭಕ್ತರ ನಂಬಿಕೆಯಾಗಿದೆ. ಈ ದೇವಾಲಯದ ಇತಿಹಾಸ ನೋಡುವುದಾದರೆ, ಮಹದೇಶ್ವರನು ಹುಲಿಯನ್ನು ತನ್ನ ವಾಹನವಾಗಿ ಮಾಡಿಕೊಂಡು ಈ ಪ್ರದೇಶದಲ್ಲಿ ಸಂಚರಿಸುತ್ತಾನೆ. ಈ ಸ್ಥಳದಲ್ಲಿ ವಾಸವಾಗಿದ್ದ ಮಾಯಾವಿದ್ಯೆಗಳನ್ನು ಮತ್ತು ತಂತ್ರವಿದ್ಯೆಗಳನ್ನು ವಶ ಮಾಡಿಕೊಂಡಿದ್ದ ಶ್ರವಣ ಎಂಬ ರಾಕ್ಷಸ ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದ ಸಾಧು ಸಂತರಿಗೆ ತನ್ನ ಮಾಯ ಶಕ್ತಿಗಳನ್ನು ಉಪಯೋಗಿಸಿ ತೊಂದರೆ ಮಾಡಿ ಅವರ ತಪಸ್ಸಿಗೆ ಭಂಗ ಉಂಟು ಮಾಡುವುದೇ ಅವನ ಕಾಯಕವಾಗಿತ್ತು. ಮಹದೇಶ್ವರರು ಶ್ರವಣನಿಗೆ ಎದುರಾಗಿ ಆತನ ಮಾಯವಿದ್ಯೆಗಳನ್ನೆಲ್ಲ ನಾಶ ಮಾಡಿ ಆತನ ವಶದಲ್ಲಿದ್ದ ಸಾಧು ಸನ್ಯಾಸಿಗಳನ್ನು ಸ್ವತಂತ್ರಗೊಳಿಸಿದರು. ಶ್ರವಣನು ಬದುಕಿದ್ದ ಜಾಗವನ್ನು ಶ್ರವಣಬೋಲಿ ಎಂದು ಕರೆಯಲಾಗುತ್ತಿತ್ತು. ಜೀವ ಹೆದರಿ ಬಂತು ಕೈಯಾಗ, ಅದ್ಯಾಕೋ ನಿನ್ನ ಹಾವ ಭಾವ ಎಲ್ಲ ಕಂಡಾಗ. ಮಹದೇಶ್ವರರ ಕಥನದಂತೆ ಅಲ್ಲಿನ 7 ಬೆಟ್ಟಗಳನ್ನು ಜಾನಪದ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಅವುಗಳೆಂದರೆ ಆನೆಮಲೆ, ಜೇನುಮಲೆ, ಕಾನುಮಲೆ, ಪಚ್ಚಮಲೆ, ಪವಳಮಲೆ, ಪೊನ್ನಾಚಿಮಲೆ, ರುದ್ರಾಕ್ಷಿಮಲೆ, ವಿಭೂತಿಮಲೆ, ಕೊಂಗುಮಲೆ ಬೆಟ್ಟಗಳಿಂದ ಸುತ್ತುವರೆದ ಸಂಪೂರ್ಣ ಪ್ರದೇಶವನ್ನು ಮಹದೇಶ್ವರ ಬೆಟ್ಟ ಎಂದು ಕರೆಯುತ್ತಾರೆ. ಶ್ರೀ ಮಹದೇಶ್ವರ ಸ್ವಾಮಿಯ ಭಕ್ತಾದಿಗಳು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು. ಇನ್ನು ಆಲಮತ, ಉಪ್ಪಾರ, ಕುರುಬಗೌಡರು, ಲಿಂಗಾಯತ, ಗಾಣಿಗ, ಒಕ್ಕಲಿಗ ಹಾಗೂ ಇತರ ಹಲವಾರು ವಂಶಗಳ ಕುಲದೇವ ಮತ್ತು ಮನೆದೇವರು ಮಹದೇಶ್ವರ ಸ್ವಾಮಿಯೇ ಆಗಿದ್ದಾರೆ. ಮಹದೇಶ್ವರರು ಈ ಪ್ರದೇಶದಲ್ಲಿ ಮಠವೊಂದನ್ನು ಸ್ಥಾಪಿಸಿದ್ದರು ಎಂಬ ಇತಿಹಾಸವಿದೆ. 1953ರವರೆಗೂ ಮಹದೇಶ್ವರ ದೇವಸ್ಥಾನವು ಅವರೇ ಸ್ಥಾಪಿಸಿದ್ದ ಸಾಲೂರು ಮಠದ ಅಧೀನಕ್ಕೊಳಪಟ್ಟಿತ್ತು. ನಿನ್ನ ಕಾಣಲೆಂದು ಬಂದೆ ಬಾಳೆಲ್ಲ ನೊಂದು ಬೆಂದೆ. ಆದರೆ 1953ರಲ್ಲಿ ಮದ್ರಾಸ್ ಸರ್ಕಾರಕ್ಕೆ ದೇವಸ್ಥಾನದ ಆಡಳಿತ ಹಸ್ತಾಂತರವಾಯಿತು. ಮುಂದೆ 1956ರಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಾಗಿ ಚಾಮರಾಜನಗರ ಜಿಲ್ಲೆ ಪೂರ್ತಿ ಕರ್ನಾಟಕಕ್ಕೆ ಸೇರಿದ ಪರಿಣಾಮ ಮದ್ರಾಸ್ ಸರ್ಕಾರದ ಸಂಪರ್ಕ ಕಡಿತಗೊಂಡಿತು. ಆಡಳಿತ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಗೆ ಹಸ್ತಾಂತರವಾಯಿತು. ಸ್ನೇಹಿತರೆ, ನೀವು ಒಮ್ಮೆ ಬೆಟ್ಟಗಳ ನಡುವೆ ಇರುವ ಈ ಸುಂದರ ದೇವಾಲಯಕ್ಕೆ ಭೇಟಿ ಕೊಟ್ಟು ಮಹದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ನನಗೆ ಬಾಳೆಲ್ಲ